ನಮಸ್ಕಾರ ವೀಕ್ಷಕರೇ, ಈ ಚಳಿಗೆ ರುಚಿಯಾಗಿ ಖಾರವಾದ ಮೇಕೆಯ ಲಿವರ್ ಹಾಗೂ ರಕ್ತ ಉಪಯೋಗಿಸ್ಕೊಂಡು ಒಂದು ಸೂಪರ್ ಡೂಪರ್ ಆಗಿರೋ ಪೆಪ್ಪರ್ ಡ್ರೈ ಮಾಡೋಣ. ಮೊದಲನೇದಾಗಿ ಈ ಕುರಿ ಅಥವಾ ಮೇಕೆ ಮಾಂಸದ ಈ ಥರ ಲಿವರು, ಕಿಡ್ನಿ, ಹಾರ್ಟು ಈ ಥರ ಪೀಸಸ್ನೆಲ್ಲನೂ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಬೇಕು. ಯಾವಾಗಲೂ ಮಾಂಸ ಪೀಸಸ್ನಲ್ಲೇ ನಾವು ಫ್ರೈ ಮಾಡ್ತಾ ಇರ್ತೀವಲ್ಲ, ಈ ಥರ ಕೆಲವೊಮ್ಮೆ ಈ ಥರ ಲಿವರ್ ಪೀಸಸ್ನೆಲ್ಲೂ ನೀವು ಪೆಪ್ಪರ್ ಡ್ರೈ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಪ್ರತಿ ಸಲ ಇದೇ ತಿನ್ನಬೇಕು ಅನಿಸುತ್ತೆ. ಕುಕ್ಕರ್ನಲ್ಲೇ 95 ಭಾಗದಷ್ಟು ಈ ಲಿವರು ಬೇಯಿಸ್ಕೊಬೇಕಾಗತ್ತೆ. ಆದ್ದರಿಂದ ಒಂದು 3 ವಿಷಿಲಷ್ಟು ಕೂಗಿಸ್ಕೊಳ್ಳಿ. ಲಿವರ್ನ ಸೆಪ್ರೇಟಾಗಿ ಬೇಯಿಸ್ಕೊಬೇಕು, ಹಾಗೆಯೇ ರಕ್ತ ಕೂಡ ಸೆಪ್ರೇಟಾಗಿ ಬೇಯಿಸ್ಕೊಬೇಕು. 3 ವಿಷಿಲ್ ನಂತರ ಲಿವರ್ ಪೀಸಸ್ಸು ಚೆನ್ನಾಗಿ ಬೆಂದಿದೆ. ಲಿವರ್ ಪೀಸಸ್ಸು ಹಾಗೂ ನೀರನ್ನ ಬೇರ್ಪಡಿಸಿ ನೀರನ್ನ ಹಾಗೆ ಎತ್ತಿಟ್ಕೊಳ್ಳಿ, ಮುಂದಕ್ಕೆ ಬೇಕಾಗತ್ತೆ. ಹಾಗೆ ರಕ್ತನ ಕುಕ್ಕರ್ಗೆ ಹಾಕಿ ಬೇಯಿಸಬಾರ್ದು, ಅದು ತುಂಬ ಸಾಫ್ಟ್ ಇರುತ್ತಲ್ವ. ಅದು ಹಾಗೆ ಒಂದು ಪಾತ್ರೆಯಲ್ಲಿ 10 ನಿಮಿಷ ಸಾಕು, ಅದಕ್ಕಿಂತ ಏನೂ ಜಾಸ್ತಿ ಬೇಕಾಗಿಲ್ಲ. ಚಿಟಿಕೆ ಉಪ್ಪು ಹಾಕಿ ಪಾತ್ರೆಯಲ್ಲೇ ನೀರು ಹಾಕಿ ರಕ್ತನ ಬೇಯಿಸಬೇಕು. ಬೆಂದಾಗಿದ ತಕ್ಷಣ ಗಟ್ಟಿಯಾಗತ್ತೆ ರಕ್ತ. ಎರಡೂ ಒಂದು 95% ಬೆಂದಿರಬೇಕು. ನೋಡಿ, ಬೆಂದಿರೋ ಅಂಥ ಲಿವರು ಮತ್ತು ಬ್ಲಡ್ನ ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸ್ಕೊಳ್ಳಿ. ಈಗ ಒಂದು ಅದ್ಭುತವಾದ ಒಗ್ಗರಣೆ ಹಾಕಿ ರುಚಿಕರವಾದ ಬ್ಲಡ್ ಮತ್ತು ಲಿವರ್ ಪೆಪ್ಪರ್ ಡ್ರೈ ಮಾಡೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಗಮನಿಸಿ, ಇಲ್ಲಿ ಯಾವಾಗಲೂ ನಾವು ಏನಾದರೂ ಡ್ರೈ ಐಟಮ್ ಆ ಥರ ಫ್ರೈ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು. ಯಾವಾಗಲೂ ಈ ಥರ ಸಣ್ಣದಾಗಿ ಹಚ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ತಲೆ ಮಾಂಸದ ಸಾರು ಮಾಡಿದ್ದೀವಿ, ಆ ರೆಸಿಪಿ ಕೂಡ ನೀವು ತಪ್ಪದೇ ಟ್ರೈ ಮಾಡಿ. ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಈ ಫ್ರೈ. ಆಮೇಲೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ ಇದೆ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ, ನಂತರ ಒಂದು ಸ್ವಲ್ಪ ಅರಿಶಿನ ಹಾಕಿ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಬೇಕು. ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ಹಾಗೆ ಬಾಡಿಸಿ, ನಂತರ ರುಚಿಗೆ ತಕ್ಕನಷ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ 1 ರಿಂದ 1.5 ಟೀ ಸ್ಪೂನಷ್ಟು ಈ ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಬೇಕು. ಎಲ್ಲ ಪದಾರ್ಥಗಳು ಬಾಡಿಸಿದ ನಂತರ ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಲಿವರ್ ಪೀಸಸ್ ಹಾಕ್ಕೊಬೇಕು. ಲಿವರ್ ಪೀಸಸ್ಸು ಬ್ಲಡ್ಗಿಂತ ಒಂದು ಸ್ವಲ್ಪ ಗಟ್ಟಿ ಅಲ್ವಾ, ಆದ್ದರಿಂದ ಫಸ್ಟು ಲಿವರ್ ಪೀಸಸ್ನ ಹಾಕ್ಕೊಬೇಕು. ಲಿವರ್ ಪೀಸಸ್ಸು ಮೊದಲೇ 95 ಭಾಗದಷ್ಟು ಬೆಂದಿದೆ, ಆದರೆ ಇವಾಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು, ಈ ಖಾರ ಹಾಗೂ ಬೆಳ್ಳುಳ್ಳಿ, ಶುಂಠಿ ಈ ಫ್ಲೇವರ್ಸ್ ಎಲ್ಲ ಹೀರ್ಕೊಬೇಕಲ್ವ. ಆದ್ದರಿಂದ ನಾವು ಆವಾಗಲೇ ಬೇಯಿಸಿಟ್ಟಿರೋಂಥ ನೀರನ್ನ ಒಂದು ಸ್ವಲ್ಪ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಬೇಯಿಸ್ಕೊಬೇಕು. 10 ನಿಮಿಷ ಲಿವರು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಎಲ್ಲ ಪೆಪ್ಪರು, ಶುಂಠಿ, ಬೆಳ್ಳುಳ್ಳಿ ಆ ಫ್ಲೇವರ್ಸ್ ಎಲ್ಲನೂ ಚೆನ್ನಾಗಿ ಹೀರ್ಕೊಂಡಾಗಿದೆ. ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ನಾನು ಯಾವಾಗೂ ಹೇಳ್ತೀನಿ, ಸ್ವಲ್ಪ ಕೊನೆಯದಾಗೆ ಹಾಕಬೇಕು. ಈಗ ಬೇಯಿಸಿ ಸಣ್ಣಗೆ ತುಂಡು ಮಾಡಿರೋ ಅಂಥ ಈ ರಕ್ತದ ಪೀಸಸ್ನ ಹಾಕಿ ಎಲ್ಲನೂ ಚೆನ್ನಾಗಿ ಬಾಡಿಸಿ, ರಕ್ತದ ಪೀಸಸ್ಗೂ ಒಂದು ಸ್ವಲ್ಪ ಎಲ್ಲ ಫ್ಲೇವರ್ಸು ಹೀರ್ಕೊಬೇಕಲ್ವ. ಅದರಿಂದ ಇವಾಗ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಆವಾಗಲೇ ನಾವು ಲಿವರ್ ಬೇಯಿಸಿದ್ವಲ್ಲ ಅದೇ ನೀರನ್ನ ಇಲ್ಲೂ ಕೂಡ ಹಾಕಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಅದ್ಭುತವಾದ ಬಾಯಿ ಚಪ್ಪರಿಸುವಂತಹ ರಕ್ತ ಮತ್ತು ಲಿವರ್ ಪೆಪ್ಪರ್ ಡ್ರೈ ರೆಡಿಯಾಗಿರುತ್ತೆ. ಸಿಟಿಲೆಲ್ಲ ಈ ಥರ ಸ್ವಲ್ಪ ಈ ರಕ್ತದ್ದು ಮತ್ತು ಈ ಥರ ಲಿವರ್ ಪೀಸಸ್ ಈ ಥರದ್ದೆಲ್ಲ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಆದರೆ ಹಳ್ಳಿ ಕಡೆ ಹೋದರೆ ಅವರೆಲ್ಲ ಸಾಮಾನ್ಯವಾಗಿ ಪಾಲು ಹಾಕ್ಕೊಂಡು ಕುರಿನ ಮೇಕೆ ಕಟ್ ಮಾಡ್ತಾ ಇರ್ತಾರೆ. ಆವಾಗ ಈ ಥರ ನಮಗೆ ಈ ಥರ ಪೀಸಸ್ಗಳು ಸಿಗೋದು ತುಂಬ ಸುಲಭ ಆಗುತ್ತೆ. ನೋಡಿದ್ರೆ ಸ್ನೇಹಿತರೆ, ಈ ಬ್ಲಡ್ಡು ಮತ್ತು ಲಿವರ್ ಎಲ್ಲನೂ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಕೊನೆಯದಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮುಚ್ಚಳ ಮುಚ್ಚಿ ಸರ್ವ್ ಮಾಡೋ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಿಮಗೆ ರಕ್ತದ ಪೀಸಸ್ ಸಿಗದೇ ಇದ್ದರೆ ಈ ಥರ ಬರೀ ಲಿವರ್ನಲ್ಲೂ ಇದೇ ಥರ ಫ್ರೈ ಮಾಡಿಕೊಂಡು ತಿನ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಥರ ಲಿವರು ಮತ್ತು ಈ ಥರ ರಕ್ತದ ಪೀಸಸ್ನ ಉಪಯೋಗಿಸ್ಕೊಂಡು ನೀವು ಮತ್ಯಾವ ಥರ ಈ ಥರ ರೆಸಿಪೀಸ್ ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.